ಸೊ ನೈಟ್ ಬರೋಕೆ 8:30 ಆಯಿತು. ನಾ ಬೆಂಗಳೂರ್ಲಿಂತ ಮಧ್ಯಾಹ್ನ 12:30 ಏನು ಒಂದಕ್ಕೆ ಬಿಟ್ಟಿದ್ದ. ಫಸ್ಟ್ ಡೇ ಅದ ಕೂರ್ಗೊಳಗೆ. ಸೊ ಇವತ್ತೊಂದು 2-3 ಪ್ಲೇಸಸ್ ಅದಾವ ನೋಡ್ಬೇಕಂತ, ಅದಕ್ಕೆ ಹೋಗ್ಬೇಕು. ಮುಂಜಾನೆ 7:30-8 ಹಂಗೆ ಹೋಗ್ಬೇಕಂದ ಮನುಷ್ಯ. ಈಗ 10 ಈಗ ಎದ್ದು ಖರೆ ಅಂದ್ರೆ ನಾನು 11-11:30 ಚೆಕ್ಔಟ್ ಅದ. ಎದ್ದು ಫ್ರೆಶ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡೀನಿ. ಅದಕ್ಕೆ ಇವಾಗ ರೆಡಿ ಅಲ್ಲತ್ತೀವಿ ಹೋಲಕ್ಕ. ಇಲ್ಲೇ ಕೂರ್ಗೊಳಗೆ ಒಂದು ಹಾಸ್ಟೆಲ್ ಅದ, ಬುಕ್ ಮಾಡಿದ. ಪರ್ ನೈಟ್ 300 ರೂಪೀಸ್ ಆಫರ್ ಗಿಫರ್. ಅಣ್ಣೊಬ್ಬ ತಳಗೆ ಸರಿಯಾಗಿತ್ತು, ಅವ ಅದು ಇದು ಆಫರ್ ಹಚ್ಚಿ ಒಟ್ಟು ನಂಗೆ 300 ರೂಪೀಸಿಗೆ ಪರ್ ನೈಟ್ ಸ್ಟೇ ಮಾಡಿಕೊಟ್ಟ. ಅದಕ್ಕೆ ನೈಟ್ ಇಲ್ಲೇ ಸ್ಟೇ ಮಾಡ್ಕೊಂಡಿವಿ. ಇಲ್ಲಿ ಮ್ಯಾಗ ಊಟ ಭೀ ಅದ, ನಾಷ್ಟ ಭೀ ಸಿಗ್ತಂತ. ಬಟ್ ಮತ್ತು ಹೊರ ಬೇರೆ ನಾರ್ತ್ ಇಂಡಿಯನ್ ಸಿಗ್ತಂತ, ಸೌತ್ ಇಂಡಿಯನ್ ಏನು ಸಿಗಲ್ಲ. ಇಡ್ಲಿ ದೋಸೆ ಇವೇನು ಸಿಗಂಗಿಲ್ಲ. ಜಸ್ಟ್ ನಿಮಗೆ ನಾರ್ತ್ ಇಂಡಿಯನ್ ಲೈಕ್ ಚೋಲೆ ಭಟೂರೆ ಸಮಥಿಂಗ್ ನಾರ್ತ್ ಒಳಗೆ ಏನೇನು ಸಿಗ್ತದೆ ಅದೇ ಸಿಗ್ತದೆ ಇಲ್ಲಿ. ಅದು ಬಿಟ್ಟು ಮತ್ತೇನು ಸಿಗಲ್ಲ. ಬಟ್ ಇವ್ರದ್ದು ಪ್ರಾಪರ್ಟಿ ಅದಲ್ಲ, ಎಕ್ದಮ್ ಖತರ್ನಾಕ್ ಅದ. ಲೈಕ್ ಸರಿಯಾಗದ. ನಾನು ನಿಮಗೊಂದು ವೀಡಿಯೋ ತೋರಿಸ್ತೀನಿ. ಸುತ್ತಮುತ್ತ ನೇಚರ್ ಎಕ್ದಮ್ ಏನು ಖತರ್ನಾಕ್ ಅದ ಬೈ. ವೇಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಮಧ್ಯಾಹ್ನ ಎಲಿಫೆಂಟ್ ಕ್ಯಾಂಪ್ ಏನೋ ಕ್ಲೋಸ್ ಮಾಡ್ತಾರಂತ. ಅದಕ್ಕೆ ಆಯಿತು 10:30 ಕ್ಲೋಸ್ ಆಗ್ತದೆ ಕ್ಯಾಂಪ್. 10:30 11:30 ಕ್ಲೋಸ್ ಆಗ್ತದೆ. ಈಗ ಆಲ್ರೆಡಿ 10:30 ಆಗ್ಯದ. ಅಲ್ಲಿ ಹೋಗ್ಲಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ. ಸೊ ಅದಕ್ಕೆ ನಾ ಫಸ್ಟ್ ಟೆಂಪಲ್ ಹೋಗ್ತೀನಿ. ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಎಲ್ಲ ನೋಡ್ಕೋತೀನಿ. ಜಸ್ಟ್ ಇದು ಚಿಲ್ ಔಟ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಹೊರಗೆ ಏರಿಯಾ ಅದ. ನಮ್ಮದು ರೂಮಲ್ಲಿತ್ತು, ಅದ್ರೊಳಗೆ ಇನ್ನೊಂದು ವೀಡಿಯೋ ನಿಮ್ಗೆ ಹಾಕ್ತೀನಿ. ಬಟ್ ಸರೌಂಡಿಂಗ್ ನೇಚರ್ ನೋಡ್ರಿ ಭೈ, ಸೈಕ್ ಅದ ಇಲ್ಲೆಲ್ಲ. ಈ ಕಡೆ ಇನ್ನೂ ಐಟು ಮಜಾ ಅದ. ಅಲ್ಲಿ ಕಾಫಿ ಪ್ಲಾಂಟೇಶನ್ಸ್ ಬಿ ಅದ, ನಿಮ್ಗೆ ತೋರಿಸ್ತೀನಿ. ಇಲ್ಲೆಲ್ಲ ರೂಮ್ಸ್ ಅದಾವ, ಅಲ್ಲಿ ಭೀ ರೂಮ್ಸ್ ಅದಾವ. ಬಟ್ ಎಕ್ದಮ್ ಇಲ್ಲಿದ್ದವ್ರಿಗೆ ಇದು ಜನ್ನತ್ ಅದ. ಚೆಕ್ಔಟ್ ಮಾಡೋ ಟೈಮಿಗೆ ಇದು ಒಂದು ಟ್ಯಾಗ್ಲೈನ್ ನೋಡ್ಬೇಡ್ರಿ, ಗೆಟಪ್ಗೂ ಇವರು ಜಬರ್ದಸ್ತಿ ಕಳಿಸ್ಲತ್ತಾರ ಅಂತ ಅನಿಸ್ತದ. ಬಟ್ ಇದೇನದಲ್ಲ ಸೀನ್ರಿ, ವಾ. ಅವೆಲ್ಲ ಕಾಫಿ ಪ್ಲಾಂಟೇಶನ್ಸ್ ಅವೆಲ್ಲ ಅಲ್ಲಿದ್ದಲ್ಲ, ಅವೆಲ್ಲ ಕಾಫಿ ಪ್ಲಾಂಟ್ಸ್ ಅವ. ಇಲ್ಲೊಂದಿಷ್ಟು ಅವ್ರ ಪ್ರಾಪರ್ಟೀಸ್ ಅದ. ಸರಿಯಾಗದ ಎಲ್ಲ ಕಡೆ. ಇಲ್ಲಿ ಬಂದ್ರೆ ಅಂದ್ರೆ ಉಳ್ಕೊರಿ. ಸೋಲೋ ಯಾರು ಒಬ್ಬರೇ ಬರ್ತಿರಲ್ಲ ಅವ್ರ ಸಲಕ್ರಿ ಎಲ್ಲಕ್ಕಿಂತ ಬೆಸ್ಟ್ ಅದ. ಒಂದು ಸರ್ತಿ ಮ್ಯಾಗ ಒಂದು ಸರ್ತಿ ನೋಡ್ಕೊಂಬರೋಣ. ಹೆಂಗೆ ಭೀ ಇಲ್ಲೇ ಮಾಡ್ಕೊಂಡು ಹೋಗೋಣ ನಾಷ್ಟ ನೋಡಬೇಕು. ಬಟ್ ಮ್ಯಾಗ ಎಕ್ದಮ್ ಖತರ್ನಾಕ್ ಅದ ಬೈ. ಈ ಕಡೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಸ್ಪೇಸ್ ಅದ. ಕರೆ ಅಂದ್ರೆ ಐ ಥಿಂಕ್ ಸೊ ಇಲ್ಲಿ ನಾರ್ತ್ ಈಸ್ಟ್ ಹೆಚ್ಚಿಗೆ ಬರ್ತಾರೇನು, ಅದಕ್ಕೆ ಯಾವಾಗ ನಾರ್ತ್ ಫುಡ್ ಇಟ್ಟಿರ್ತಾರೆ ಇವರು. ಮ್ಯಾಗ ತೋರಿಸ್ತೀನಿ ನಿಮಗೆ. ಮ್ಯಾಗ ಎಕ್ದಮ್ ಜನ ಇವೆಲ್ಲ ಕಾಫಿ ಪ್ಲಾಂಟ್ಸ್ ಇವೆಲ್ಲ. ವಾ बहुत हसीन है, हसीन है. ಅಂದ್ರೆ ಇಲ್ಲಿ ಸೌತ್ ಇಂಡಿಯನ್ ಏನು ಭೀ ಸಿಗಲ್ಲ ನಿಮ್ಗೆ. ಇಲ್ಲೆಲ್ಲ ಬರೀ ನಾರ್ತ್ ಇಂಡಿಯನ್ ಅದಕ್ಕಿಲ್ಲಕ್ಕ. ಅದಕ್ಕೆ ನಾನು ಚೋಲೆ ಭಟೂರೆ ಆರ್ಡರ್ ಮಾಡೀನಿ. ಮತ್ತು ಇಲ್ಲಿ ಖರೆ ಅಂದ್ರೆ ಭಾಳ ಕಾಸ್ಟ್ಲಿ ಅದಲ್ಲ. ಚೋಲೆ ಭಟೂರೆ 200 ರೂಪೀಸ್ ಅದ. ಸೌತ್ ಇಂಡಿಯನ್ ನಿಮ್ಗೆ ಸಿಗಲ್ಲ ಇಲ್ಲಿ. ಬಟ್ ಚೋಲೆ ಭಟೂರೆ ಎಕ್ದಮ್ ಖತರ್ನಾಕ್ ಮಾಡ್ಯಾರ. ಸರಿ ಮಾಡೋ ಟೇಸ್ಟ್. ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಅದಷ್ಟೇ. ಸ್ಟಾರ್ಟಿಂಗ್ ಪ್ರೈಸ್ 100 ರೂಪೀಸ್ ಅದ. ಅದು ಬಿ ಇದು 100 ರೂಪಾಯಿ ಒಳಗೆ ಇವರು 2 ಗುಲಾಬ್ ಜಾಮೂನ್ ಕೊಡ್ಲತ್ತಾರ ಅಷ್ಟೇ. ಬೈ ನಮ್ಮ ಫಸ್ಟ್ ಸ್ಟಾಪ್ ರೀ ಬತ್ತು ಗೋಲ್ಡನ್ ಟೆಂಪಲ್. ಯಾಕೋ ರಶ್ ಕಮ್ಮ ಅದೇನೋ, ವೀಕೆಂಡ್ಸ್ ಒಳಗೆ ಹೆಚ್ಚಿಗಿರ್ತೇನೋ. ಈಗ ಸದ್ಯಗಾರ ಕಮ್ಮ ಅದ. ಶಾಯದ್ ಅಲ್ಲಿಂದ ಏನನ್ರಿ. ಇನ್ನು ಫೀಗಿ ನನಗೂ ಏನು ಗೊತ್ತಿಲ್ಲ, ಹೋಗಿ ನೋಡಬೇಕು ಅಂತ. ನೋಡ್ರಿ ಮೇನ್ ಟೆಂಪಲ್ ಇದೆ. ಟೆಂಪಲಿನ ಎಂಟ್ರೆನ್ಸ್ ಅದ. ವಾಹ್ ಎಷ್ಟು ಖತರ್ನಾಕ್ ಅದ ಭೈ. ಇದು ಮೇನ್ ಟೆಂಪಲ್ ಇದು ಅದ.
ಕರೆ ಹೇಳ್ತೀನಿ ರೀ ಬೈ, ಭಾಳ ಖೂಬ್ಸೂರತ್ ಅದ ಟೆಂಪಲ್. ಬರೀ ಬೈ ಟೆಂಪಲ್ ಒಳಗೆ ಎಂಟ್ರಿ ಸ್ಟಾರ್ಟ್ ಆಯಿತು. ಅಲ್ಲಿ ಹಿಂದೆ ಶೂಸ್ ಕಾಜು ಇಡಬೇಕು. यार ನೋಡ್ರಿ ಬೈ, ಫಸ್ಟ್ ಡೆಸ್ಟಿನೇಷನ್ ಕಂಪ್ಲೀಟ. ಏನು ಬೇನ್ರಿ, ಟೆಂಪಲ್ ಒಂದು ಎಕ್ದಮ್ ಖೂಬ್ಸೂರತ್ ಅದ. ನೀವು ಇಲ್ಲಿ ಬಂದ್ರಂದ್ರೆ ಒಂದು ಸರ್ತಿ ನೋಡೋರಿ. ಈಗ ಸೆಕೆಂಡ್ ಡೆಸ್ಟಿನೇಷನ್ ಗೊತ್ತಾಗಲಾಗಿದೆ ಎಲ್ಲಿ ಹೋಗ್ಬೇಕಂತ. ಈಗ ನಿಂತು ಡಿಸೈಡ್ ಮಾಡೋದು. ಅಂತೂ ಬಂದೀವಿ. ಅದು ಏಟಳಗಳತ್ತದು ಅಣ್ಣ, ಇನ್ನೊಂದು ಸ್ವಲ್ಪ ಆದ್ರೂ ನಾವು ತೆಳಗೆ ಹಾಕ್ತೀವಿ ನಾವು. ನೋಡ್ರಿ ಬೈ, ಅಂತೂ ಬಂದೀವಿ. ಅಲ್ಲಿ 4ಕ್ಕೆ ಸ್ಟಾರ್ಟ್ ಅದ ಖರೆ ಅಂದ್ರೆ ಟಿಕೆಟ್ ತೊಂಬೋದು. ಬಟ್ ನಾವು 3:30ಗೆ ಬಂದೆವು. ಅರ್ಧ ತಾಸು ಲೈನ್ದಾಗ ನಿಂತು ಪರ್ ಪರ್ಸನ್ 180 ರೂಪಾಯಿ ತೊಗೊಳತ್ತಾರ, 180 ರೂಪೀಸ್. ಆನೆ ನೋಡ್ಲಕ್ಕ ಅದು ಮುಂದೆ ತೋರಿಸ್ತೀನಿ ನಿಮ್ಗೆ. ಖರೆ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ನಮ್ಮ ಮೊಬೈಲಾಗ ಚಾರ್ಜಿಂಗ ಎಷ್ಟೊತ್ತಾಗ ಟೇಕ್ ಆಗ್ತದೋ ಏನೋ. ಏನು ಕ್ಲಿಯರ್ ಓಪ. ಬಂತಪ್ಪ ಫಸ್ಟ್ ಆನೆ. ಇದೇ ಆನೆ ನೋಡ್ಲಕ್ಕ ನಾವು 180 ರೂಪಾಯಿ ಕೊಟ್ಟಿವಿ. ಅಲ್ಲಿ ಒಂದೇ ಇಲ್ಲ ಅವ್ರ ಆನೆ ಖರೆ ಅಂದ್ರೆ. ಇಲ್ಲಿ ಸನಿ ಭೀ ಹೋಗ್ಬೋದು, ಕೈ ಭೀ ಕೊಡ್ಬೋದು. ಅದು ನಿಮ್ಮ ಪಪ್ಪಿ ತೋತದ ನಿಮಗೆ. ಅಲ್ಲಿ 2 ಅದಾವ, ಇಲ್ಲೊಂದು ಅದ. ಯಾಕೋ ಭಾಳ ಸನಿ ಅದ ಇಲ್ವೈ. ಎಲ್ಲರೂ ಮಸ್ತ್ ನಿಂತಾರೆ. ಅದು ಜೂಮ್ ಮಾಡಿ ಅದು ಯಾಕೋ ಒಂದು ಸ್ವಲ್ಪ ಕ್ಲೀನ್ ಕಾಣ್ಲತ್ತದ. ಪಾಪ ಅವಕ್ಕೆ ಇನ್ನೂ ಜಾಕ ಮಾಡಿಸಿಲ್ಲ ನಾವು. ಬೋರ್ ಸೈಡಿಗೆ ಕೂತಾವ. ಇದೊಂದು ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕಾಣ್ಲತ್ತದ.
ಅವ ನೋಡಿ ಎಲ್ಲರೂ ಆನಿನ ನೋಡ್ಲಾಕ 150 ರೂಪಾಯಿ ಕೊಟ್ರೆ ಒಂದು ನಾಯಿ ನೋಡ್ಲಾಕ ಬಂದಾನೆ. ಇದು ಭಾರಿ ಕಟ್ಟಾರ ನೋಡ್ರಿ ಆನಿಗೆ ಇಡ್ಲಕ್ಕ. ಬಟ್ ಅಲ್ಲಿ ಇನ್ನೊಂದು ಯಾಕೋ ಡಿಸ್ಟ್ರಾಯ್ ಆದಂಗೆ ಆಗ್ಯದ ಸ್ವಲ್ಪ. ಅಲ್ಲಿ 2 ಆನೆಗಳು ಅಲ್ಲಿ, ಅಲ್ಲೊಂದು ಇದ್ರ ಹಿಂದೊಂದು. ಓಕೋ ಅಲ್ಲಿ ತಲೆ ಕಾಣ್ಲತ್ತವ ನೋಡ್ರಿ. ಕೋಕೋ ನೋಡ್ರಿ ಬೈ, ಸೆಕೆಂಡ್ ಡೆಸ್ಟಿನೇಷನ್ ರೀ ಮುಗೀತು. ಎಲಿಫೆಂಟ್ ಕ್ಯಾಂಪ. ಖರೆ ಹೇಳ್ತೀನಿ ರೀ, ಇಲ್ಲಿ ಆನೆ ಯಾರಿಗೆ ಹಿಂಗೆ ನೋಡೋದದ ಅವರಷ್ಟೇ ಬರ್ರಿ, ಇಲ್ಲಾಂದ್ರೆ ಇಲ್ಲಿ ಅದಕ್ಕೆ ಬಿಟ್ರೆ ಮತ್ತೇನಿಲ್ಲ. ಅಲ್ಲೊಂದು 180 ರೂಪಾಯಿ ತೊಗೋತಾರ. ಅಲ್ಲಿಂದ ಇಲ್ಲಿ ಕ್ರಾಸ್ ಮಾಡಿಸ್ತಾರ ಬೋಟ್ ಒಳಗೆ. ಇಲ್ಲಿ ಒಳಗೆ ಒಂದಿಷ್ಟು ಆನೆಗಳವ ರೀ, ಅದಕ್ಕೆ ಬಿಟ್ರೆ ಮತ್ತೇನಿಲ್ಲ. ಇವತ್ತಿನ ಕೊಟ್ಟಾರೆ ಮುಗೀತು. ಇವತ್ತು ಖರೆ ಅಂದ್ರೆ 2 ಪ್ಲೇಸ್ ನೋಡ್ದೆ. ಅದೊಂದು ಟೆಂಪಲ್ಲ, ಇದೊಂದು ಎಲಿಫೆಂಟ್ ಕ್ಯಾಂಪ. ಖರೆ ಅಂದ್ರೆ ಇಲ್ಲಿ ಇನ್ನೊಂದು ರಿಸರ್ವಾಯರ್ ಇತ್ತು, ಅಲ್ಲಿ ಹೋಗ್ಬೇಕಂತಿದ್ದ. ಬಟ್ 2 5 o'clock ಕ್ಲೋಸ್ ಆಗ್ತಾವೆ. ಇದೂ 5 o'clock ಕ್ಲೋಸ್ ಆಗ್ತದ. ಸೊ ಇದು ಅದು ನೋಡ್ರಿ ಬೈ. ಇಲ್ಲಿ ಪರ್ ಡೇ ವೀಕ್ ಆಫ್ ಒಳಗೆ ಆಲ್ಮೋಸ್ಟ್ ಅಲ್ಲಿ 300-400 ಪರ್ ನೈಟ್ ಸಿಗ್ತದೆ. ಬಟ್ ನೀವು ವೀಕೆಂಡ್ ಒಳಗೆ ಬಂದ್ರೆ ಇಟ್ ಕಾಸ್ಟ್ ಯು ಅರೌಂಡ್ 800-900. ಬಟ್ ನನಗೆ ಇವಾಗ 300 ಸಿಕ್ಕದ. 2 days ಆಯಿತು. ಇದು ಅದ ಹೊರಗಿನ ಸೀನ್. ಇಲ್ಲಿ ಚಿಲ್ ಮಾಡೋಕೆ ಒಂದು ಸ್ವಲ್ಪ ಏನೋ ಅದ. ಈ ಕಡೆ ಒಂಚೂರು ಹಿಂಗದ, ಒಂದು ಸ್ವಲ್ಪ ಇದು ರೋಡ್ಲಿಂತ ಒಳಕದ. ಈ ಕುಡಿಲಾಕ ನೀರು.